ಎಲ್ರಿಗೂ ನಮಸ್ಕಾರ ಫ್ರೆಂಡ್ಸ್. ಇವತ್ತು ನೋಡಿ ಈ ಥರ ನಾನು ವರ್ಕ್ ಮಾಡಿದ್ದೀನಿ. ಇದು ಯಾವುದೇ ವಿಡಿಯೋ ಮಾಡ್ಕೊಂಡಿಲ್ಲ, ವರ್ಕ್ ಮಾಡಿರೋದು. ಯಾಕಂದರೆ ಸ್ವಲ್ಪ ಬಿಜಿ ಇದ್ದಿದ್ದಕ್ಕೇ ಅದಕ್ಕೋಸ್ಕರನೇ ಮಾಡಿಲ್ಲ. ಇವಾಗ ನಾನು ಸ್ಟಿಚ್ ಮಾಡಿದ್ದೆ. ನಿನ್ನೆನೇ ವಿಡಿಯೋ ಮಾಡಿದ್ದೆ. ಇದನ್ನು ನಾನು ಇವತ್ತು ಅಪ್ಲೋಡ್ ಮಾಡ್ತಾಯಿದ್ದೀನಿ. ಇವತ್ತು ಬಂದು ಇಸ್ಕೊಂಡು ಹೋಗ್ತಾರೆ ಅವರು. ನೋಡಿ ಈ ಥರ ಹಾಕಿದ್ದೀನಿ. ಕೆಳಗಡೆ ಅದು ದೊಡ್ಡ ಬಾರ್ಡ್ರ್ ಇತ್ತು. ಅವರು ಅಷ್ಟು ದೊಡ್ಡದು ಬೇಡ ಬಾರ್ಡ್ರು ಅಂತೇಳಿ ಸ್ವಲ್ಪನೇ ಬಾರ್ಡ್ರ್ ಇರಲಿ ಅಂತ ಹೇಳಿದ್ದಾರೆ. ಮೇಲೆ ಸ್ವಲ್ಪ ಚೆನ್ನಾಗಿತ್ತಲ್ಲ, ಅದಕ್ಕೋಸ್ಕರ ಅಷ್ಟು ಬಾರ್ಡ್ರ್ ಇಟ್ಟಿದ್ದೀನಿ ನಾನು. ಬಾರ್ಡ್ರಲ್ಲಿ ಅಲ್ಲಲ್ಲಿ ಬುಟ್ಟಾಸ್ ಥರ ಕೊಟ್ಬಿಟ್ಟು ನೋಡಿ ಈ ಥರ ಇದು ಫ್ರಂಟಲ್ಲಿ ಈ ಥರ ಮಾಡಿದ್ದೀನಿ ನಾನು. ಇನ್ನು ಉಕ್ಸೂ ಹಾಕಲಿಲ್ಲ, ಎಮ್ಮಿಂಗು ಮಾಡಬೇಕು. ಯಾಕಂದರೆ ಅವ್ರು ಬಂದು ಇಸ್ಕೊಂಡು ಹೋಗ್ತಾರಲ್ಲ, ಅದಕ್ಕೋಸ್ಕರ ನಾನೇನು ಮಾಡಿದೆ, ಬೇಗನೆ ವೀಡಿಯೋ ಮಾಡ್ಕೊಳ್ಳೋಣ ಅಂಥೇಳಿ ನೋಡಿ ಕೆಳಗಡೆ ಸಿಂಪಲಾಗಿ ಹಾಕಿದ್ದೀನಿ. ಥ್ರೆಡ್ಗೆ ಪೈಪಿಂಗ್ ಥ್ರೆಡ್ ಮೇಲೆ ವರ್ಕ್ ಮಾಡಿ ಅಷ್ಟೇ ಸಿಂಪಲಾಗಿ ಮಾಡಿದ್ದೀನಿ. ಬಾಲ್ ಚೈನ್ ಹಾಕಿ ಅಷ್ಟೇ, 2 ಲೈನು ಮೇಲೆ ಸ್ವಲ್ಪ ಸ್ಟೋನ್ ಚೈನು ಅವೆಲ್ಲ ಹಾಕಿ ವರ್ಕ್ ಮಾಡಿದ್ದೀನಿ. ಫ್ಲವರ್ ಥರ ಮಾಡಿ ಎಲೆ ಥರ ಬಂದಿದೆ. ತುಂಬ ಚೆನ್ನಾಗಿ ಕಾಣುತ್ತೆ ಫ್ರೆಂಡ್ಸ್. ಇದು ನೋಡಿ ಈ ಥರ ನಾನು ಯಾವುದೇ ವೀಡಿಯೋ ಮಾಡಿಲ್ಲ ಫ್ರೆಂಡ್ಸ್. ಇದನ್ನು ಸುಮ್ಮನೆ ಈಗ ನಾನು ಸ್ಟಿಚ್ ಮಾಡಿರೋದು ವೀಡಿಯೋ ಮಾಡೋಣ ಅಂತ ಹಾಕಿದ್ದೀನಿ. ಯಾಕಂದರೆ ಸ್ವಲ್ಪ ಬಿಜಿ ಇದ್ದೀನಿ, ನಿಮಗೆ ಗೊತ್ತಲ್ಲ. ವೀಡಿಯೋ ಮಾಡಿದ್ದೀನಿ ಆವಾಗಲೇ, ಅದಕ್ಕೋಸ್ಕರ ಮಾಡಿಲ್ಲ ವೀಡಿಯೋನ. ವರ್ಕ್ ಮಾಡಿರೋದು ಯಾವುದು ವೀಡಿಯೋ ಮಾಡ್ಕೊಂಡಿಲ್ಲ. ಅದು ಸುಮ್ಮನೆ ಮತ್ತೆ ಬೇಗ ವರ್ಕ್ ಮಾಡಿಬಿಟ್ಟು ಅವ್ರಿಗೆ ಕೊಡಬೇಕಲ್ಲ. ನಿನ್ನೆ ಅಂತೂ ಕರೆಂಟ್ ಹೋಗಿದ್ರೆ ನಾನು ವರ್ಕ್ ಕೂಡ ಮಾಡ್ತಿದ್ದಿಲ್ಲ. ಅವ್ರಿಗೆ ಎಮರ್ಜೆನ್ಸಿ ಇವತ್ತು ಬೇಕಿತ್ತು ಅವ್ರಿಗೆ. ಅದಕ್ಕೋಸ್ಕರ ನಾನು ನಿನ್ನೆನೇ ಬೇಗ ವರ್ಕ್ ಮಾಡಿಬಿಟ್ಟು ಸ್ಟಿಚ್ ಮಾಡಿ ಇಟ್ಟಿದ್ದೀನಿ. ಇಸ್ಕೊಂಡು ಹೋಗ್ತಾರೆ ಈಗ ಬಂದು. ನೋಡಿ ಈ ಥರ ಸ್ಲೀವ್ಗೆಲ್ಲ ಕೊಟ್ಟಿದ್ದೀನಿ. ಈ ಥರ ನೀವು ಇದೊಂದು ಸಲ ಫೋಟೋ ತಗೊಂಡು ಈ ಥರ ವರ್ಕ್ ಮಾಡಿ, ತುಂಬ ಚೆನ್ನಾಗಿ ಬರುತ್ತೆ, ಚೆನ್ನಾಗೂ ಕಾಣಿಸುತ್ತೆ. ಇದು ಗ್ರ್ಯಾಂಡೇ ಕಾಣುತ್ತೆ. ಯಾಕಂದರೆ ನಾವು ಸ್ಟೋನ್ ಚೈನು ಅವೆಲ್ಲ ಯೂಸ್ ಮಾಡಿದ್ದೀವಿ ನೋಡು. ಒಂಥರ ಗ್ರ್ಯಾಂಡಾಗಿ ಲುಕ್ ಕಾಣುತ್ತೆ. ಅದು ತುಂಬ ಚೆನ್ನಾಗಿ ಕಾಣುತ್ತೆ. ನೋಡಿ ಇದೊಂಥರ ಡಿಸೈನ್ಸು. ಇವರು ನಾರ್ಮಲಾಗಿ ನಾನು ಪ್ಯಾಚ್ ವರ್ಕು ಏನಾದರೂ ಮಾಡಿದ್ರೆ ಈ ಥರ ಡಿಸೈನ್ಸ್ ಮಾಡ್ತೀನಿ. ವರ್ಕ್ ಮಾಡಿರೋದಂದರೆ ಇದೇ ಫಸ್ಟು. ಅವರು ಡಿಸೈನ್ಸ್ ಕಳಿಸಿದ್ರು, ಈ ಥರ ಬೇಕಂತ ಕಳಿಸಿದ್ರು. ಅದಕ್ಕೆ ನಾನು ಈ ಥರ ಮಾಡಿದ್ದೀನಿ. ಅದನ್ನು ನಾನು ಮಧ್ಯದಲ್ಲಿ ನೆರಿಗೆ ಥರ ಬಂದಿದೆಯಲ್ಲ, ಅದು ಸೀರೆದಲ್ಲ. ಸೀರೆಗೆ ಯಾಕಂದರೆ ಅವ್ರಿಗೆ ಹೇಳಿದೆ ನಾನು, ಸೀರೆ ನೆರಿಗೆ ಕಮ್ಮಿ ಆಗುತ್ತೆ, ಅದ್ರ ಸೇಮ್ ಬಟ್ಟೆ ತಂದು ನಾನು ಹಾಕ್ತೀನಿ ಅಂತ. ಅದು ಸೀರೆ ಅದೇ ಕಲರ ಸೇಮು. ನಾನು ಬೇರೆ ಪೀಸ್ ತಗೊಂಬಂದು ಹಾಕಿರೋದು. ನೋಡಿ ಈ ಥರ ಕಾಣಿಸುತ್ತೆ, ತುಂಬ ಚೆನ್ನಾಗಿದೆ. ಇನ್ನು ಫಸ್ಟ್ ತೋರಿಸಿದ್ನಲ್ಲ, ಅದಕ್ಕಿಂತ ಇದು ಸ್ವಲ್ಪ ಗ್ರ್ಯಾಂಡಾಗೆ ಕಾಣಿಸುತ್ತೆ. ಇದು ಒಂಥರ ಚೆನ್ನಾಗಿ ಕಾಣುತ್ತೆ ಡೈರೆಕ್ಟ್ ನೋಡೋಕ್ಕೆ. ನೋಡಿ ಹಿಂದೆ ಕೂಡ ಈ ಥರ ಇಟ್ಟಿದ್ದೀನಿ. ಶೇಪು ಗ್ರ್ಯಾಂಡ್ ಲುಕ್ ಕಾಣುತ್ತೆ. ಇದು ನೋಡಿ ಯಾವ ಥರ ಬಂತಂತ ಕಮೆಂಟಲ್ಲಿ ತಿಳಿಸಿ ಹೇಳಿ ನೀವು. ನೋಡಿ ಶೇಪ್ ನೋಡಿ ಯಾವ ಥರ ಬಂದಿದೆ. ಬ್ರಾಡಾಗಿ ಬಂದು ಈ ಥರ ಶೇಪ್ ಮಾಡಿದ್ದೀನಿ. ಸ್ಲೀವ್ಗಂತೂ ತುಂಬ ಚೆನ್ನಾಗಿ ಕಾಣುತ್ತೆ ಇದು. ನಾನು ಈ ಫ್ಲವರ್ ಒಂದ್ಸಲ ವೀಡಿಯೋ ಮಾಡಿ ಹಾಕಿದ್ದೀನಿ. ಆವಾಗಲೇ ನೆಕ್ಸ್ಟ್ ವೀಡಿಯೋದಲ್ಲೇ ಹಾಕಿದ್ದೆ ಅನಿಸುತ್ತೆ. ಇದನ್ನು ನೋಡಿಲ್ಲ ಅಂದರೆ ನೋಡಿ ವೀಡಿಯೋನ, ಗೊತ್ತಾಗುತ್ತೆ. ಅದೇ ಥರನೇ ಶೇಪ್ ಮಾತ್ರ ಬೇರೆ ಹಾಕಿದ್ದೀನಿ ಅಷ್ಟೇ. ಡಿಸೈನ್ಸ್ ಎಲ್ಲ ಸೇಮ್ ಇದು, ಆದರೆ ಸ್ಲೀವ್ಗೆಲ್ಲ ಬೇರೆ ಸ್ವಲ್ಪ ಅದೇ ಡಿಸೈನೇ ಸೇಮು, ಆದರೆ ಸ್ಲೀವ್ಗೆ ಸ್ವಲ್ಪ ಬೇರೆ ಡಿಸೈನ್ ಮಾಡಿದ್ದೀನಿ. ಶೇಪ್ ಬೇರೆ ಕೊಟ್ಟಿದ್ದೀನಿ ಅಷ್ಟೇ, ಇನ್ನೇನಿಲ್ಲ. ನೀವು ಒಂದ್ಸಲ ಟ್ರೈ ಮಾಡಿ. ಇದನ್ನ ತುಂಬ ಚೆನ್ನಾಗೇ ಬರುತ್ತೆ. ಇದು ಗ್ರ್ಯಾಂಡಾಗಿ ಲುಕ್ ಕೂಡ ಬರುತ್ತೆ. ನಾವು ಬರೀ ಥ್ರೆಡ್ಡಲ್ಲೇ ನಾವು ವರ್ಕ್ ಮಾಡಿದರೆ ಸ್ವಲ್ಪ ಡಲ್ ಅನಿಸುತ್ತೆ. ಅಕಸ್ಮಾತ್ ನಾವು ಸ್ಟೋನ್ ಚೈನು ಅವೆಲ್ಲ ಯೂಸ್ ಮಾಡಿವಿ ಅಂತಂದರೆ ಸ್ವಲ್ಪ ಗ್ರ್ಯಾಂಡಾಗಿ ಕೂಡ ಕಾಣಿಸುತ್ತೆ ವರ್ಕು. ನೋಡಿ ಒಂದ್ಸಲ ಟ್ರೈ ಮಾಡಿ ಇದು ಯಾವ ಥರ ಅಂತ. ನಾನು ಒಂದ್ಸಲ ವೀಡಿಯೋ ಮಾಡಿ ಹಾಕ್ತೀನಿ. ಇದು ಸ್ಲೀವ್ ಯಾವ ಥರ ನಾನು ವರ್ಕ್ ಮಾಡಿ ಇದನ್ನು ಸ್ಟಿಚ್ ಮಾಡಿದೆ ಅಂತೇಳಿ. ಬೇಕಾದರೆ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗ್ತೀನಿ. ಎಲ್ರಿಗೂ ಥ್ಯಾಂಕ್ ಯು.